ಜುಲೈ 17ರಿಂದ ಶ್ರೀ ಗ್ರಾಮದೇವತೆ ದ್ಯಾಮವ್ವತಾಯಿಯ ಅದ್ದೂರಿ ಜಾತ್ರಾ ಮಹೋತ್ಸವ. ವಿಜಾಪುರ ಜಿಲ್ಲೆ ತಾಳಿಕೋಟೆ ಪಟ್ಟಣದಲ್ಲಿ ಪ್ರತಿ 3 ವರ್ಷಕ್ಕೊಮ್ಮೆ ಜರುಗುವ ಶ್ರೀ ಗ್ರಾಮದೇವತೆ ದ್ಯಾಮವ್ವತಾಯಿಯ ಜಾತ್ರಾ ಮಹೋತ್ಸವವು ಜುಲೈ 17ರಿಂದ ಅದ್ದೂರಿಯಾಗಿ ಆರಂಭವಾಗಲಿದೆ. ತಾಳಿಕೋಟೆ ದ್ಯಾಮವ್ವನ ಭಕ್ತರಾದ ಬಾಪುಗೌಡ ಪಾಟೀಲ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಮಂಗಳವಾರ ಪಟ್ಟಣದ ಶಿವಭವಾನಿ ಮಂದಿರದ ಆವರಣದಲ್ಲಿ ಜಾತ್ರಾ ಮಹೋತ್ಸವ ಕಮಿಟಿ ವತಿಯಿಂದ ಸುದ್ದಿಗೋಷ್ಠಿ ಪತ್ರಿಕಾಗೋಷ್ಠಿಯಲ್ಲಿ ಬಾಪುಗೌಡ ಪಾಟೀಲ ಹಾಗೂ ನಿವೃತ್ತ ಶಿಕ್ಷಕರಾದ ಮಲ್ಲಿಕಾರ್ಜುನ ಹಿಪ್ಪರಗಿ ಅವರು ಈ ಬಾರಿ ಜಾತ್ರೆ ಅತ್ಯಂತ ವೈಭವ ಹಾಗೂ ವಿಶೇಷತೆಯೊಂದಿಗೆ 5 ದಿನಗಳವರೆಗೆ ನಡೆಯಲಿದ್ದು ಪ್ರತಿದಿನವೂ ವಿಶೇಷ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದು ಈ ಎಲ್ಲಾ ಕಾರ್ಯಕ್ರಮಗಳ ಯಶಸ್ಸಿಗೆ ಭಕ್ತಾದಿಗಳು ಸಹಕರಿಸಬೇಕು. ಕಾರ್ಯಕ್ರಮದಲ್ಲಿ ಶ್ರೀ ದ್ಯಾಮವ್ವನ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಕೇಳಿಕೊಂಡರು. ಇದೇ ಸಂದರ್ಭದಲ್ಲಿ ಜಾತ್ರಾ ಕಮಿಟಿಯು ಜಾತ್ರಾ ಪತ್ರಿಕೆಗಳನ್ನು ತಾಲೂಕಿನ ತುಂಬಾ ವಿತರಿಸಿದ್ರು. ಚಾಲನೆ ನೀಡಿ ಜಾತ್ರಾ ಕಮಿಟಿಯ ಪದಾಧಿಕಾರಿಗಳಿಗೆ ತಿಳಿಸಿದ್ರು. ಈ ಸುದ್ದಿಗೋಷ್ಠಿಯಲ್ಲಿ ಜಾತ್ರಾ ಮಹೋತ್ಸವ ಕಮಿಟಿ ಪದಾಧಿಕಾರಿಗಳು ಹಾಗೂ ತಾಳಿಕೋಟೆ ಪಟ್ಟಣದ ಗಣ್ಯರು ಉಪಸ್ಥಿತರಿದ್ದರು. ವರದಿ ರಮೇಶ್ ದಲ್ಲಾಳಿ, ಆರ್ಸಿ ನ್ಯೂಸ್ ಕನ್ನಡ ವಾಹಿನಿ, ತಾಳಿಕೋಟೆ. ತಾಳಿಕೋಟೆ ನಗರದ ಮಹಾತಾಯಿ ದ್ಯಾಮವ್ವನ ಜಾತ್ರೆ ನಿಮಿತ್ತವಾಗಿ ಈ ಒಂದು ಆದಿಶಕ್ತಿ ಶಿವಭವಾನಿಗಳಲ್ಲಿ ಇವತ್ತು ವಿಶೇಷವಾಗಿ ಪತ್ರಿಕಾ ಪ್ರಕಟಣೆ ಕುರಿತು ನಮ್ಮ ರಾಜವಾಡಿಯ ಹಿರಿಯರಾಗಿರತಕ್ಕಂಥ ಬಾಪುಗೌಡ ಪಾಟೀಲರು, ಭೀಮನಗೌಡ ಪಾಟೀಲರು, ಮನ್ನಗೌಡ ಕೋರಿಯವರು, ವಿಶ್ಲೇಷರು, ಅಣ್ಣಪ್ಪ ಜಗತಾಪ್ ಅವರು, ಪ್ರಕಾಶ್ ಪಾಟೀಲರು, ಹೀಗೆ 10 ಜನ, ಸಿದ್ದನಗೌಡರು, ಬಸವರಾಜ್ ಕರ್ಶೆಟ್ಟಿಯವರು, ಆಮೇಲೆ ಗುರುಸಂಗಣ್ಣವರು, ಮಲ್ಲಿಕಾರ್ಜುನ ಪಾಟೀಲರು, 10 ಜನ ಅವರಿಗೂ ನನ್ನದೇ ವಾಡೆಯ ಬಳಗ ಇವತ್ತು ನಾವಿಲ್ಲಿ ಸೇರಿದ್ದೀವಿ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮೊದಲನೇದಾಗಿ ಬಂದಿರತಕ್ಕಂಥ ಎಲ್ಲ ಪತ್ರಿಕಾ ಹೃದಯದಿಂದ ಈ ಜಾತ್ರೆಯ ಬಳಗದ ಪರವಾಗಿ ನಿಮ್ಮನ್ನೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತೀನಿ. ಹಾಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಜಾತ್ರೆ 17ನೇ ತಾರೀಕು ಪ್ರಾರಂಭವಾಗಿ 5 ದಿವಸ ಮಹಾತಾಯಿಯ ಜಾತ್ರೆ ನಡೆದು 5ನೇ ದಿವಸ ಅಥವಾ 21ನೇ ತಾರೀಕಿನ ದಿವಸ ಗವಿಯನ್ನು ಸೇರುವಂತಹ ವಿಶೇಷ ಕಾರ್ಯಕ್ರಮ ಹೊಂದಿರ್ತದೆ. 10 ದಿನದ ಮಾಹಿತಿಗಳನ್ನು ನಮ್ಮ ಇಲ್ಲಿರ್ತಕ್ಕಂಥ ಎಲ್ಲರ ಹಿರಿಯರ ಪರವಾಗಿ ಸಂಕ್ಷಿಪ್ತದಲ್ಲಿ ಬಾಪುಗೌಡರ 2 ವಿಷಯಗಳನ್ನು ಮಾತಾಡಬೇಕು. ಕೊನೆಗೆ ಇದನ್ನು ನಾವು ಸಂಪೂರ್ಣವಾಗಿ ನಿಮಗೆ ವರದಿಯನ್ನು ನಾವು ಕೊಡ್ತೀವಿ. ದಯವಿಟ್ಟು ಅದರಲ್ಲಿ ಹೈಲೈಟ್ಸ್ ಮಾಡಿಸಿ 5 ದಿವಸದ ಕಾರ್ಯಕ್ರಮಗಳು ತಮ್ಮಿಂದ ಯಶಸ್ವಿ ಮಾಡಬೇಕಂತೇಳಿ ನಮ್ಮ ರಾಜವಾಡೆ ಮತ್ತು ಎಲ್ಲ ದ್ಯಾಮವ್ವನ ದೇವಿಯ ಸದ್ಭಕ್ತರ ಪರವಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ನೀವು ಹಿಡಿದ್ರಿ ಸರ್ ಸಾಬ್ರೆ ನೀವು ಹಾಂ ಇಲ್ಲಿ ನೋಡ್ರಿ ದೇವಿ ಮಹಾತ್ಮೆಯನ್ನ ಹಳೆ ಪದ್ಧತಿ ಒಳಗೆ ಕೇವಲ ಅಂಬಾಭವಾನಿ ಗುಡಿಲಿಂದ ಮಾತ್ರ ರಥೋತ್ಸವ ಆಗ್ತಿತ್ತು. ಈ ವರ್ಷ ಹೇಮರೆಡ್ಡಿ ಮಲ್ಲಮ್ಮನ ದೇವಸ್ಥಾನದಿಂದ ಅದನ್ನು ವಿಸ್ತಾರ ಮಾಡಿರ್ತಕ್ಕಂಥದ್ದು ಒಂದು. ಆಮೇಲೆ ಇಡೀ ಊರಿನ ಬಳಗ ಅಲ್ಲಿರ್ತಕ್ಕಂಥ ತಾಯಂದಿರ ಕಡೆಯಿಂದನೂ ಅಲ್ಲಿನ ಒಂದಿಷ್ಟು ಕಾರ್ಯಕ್ರಮಗಳು ಇತ್ಯಾದಿ, ದೇವಿಯ ಗುಡಿ ತುಂಬ ಕಾರ್ಯಕ್ರಮ ಇರ್ಬೋದು, ಅಲ್ಲಿಯ ಎಡಿ ಕೊಡೋದಿರ್ಬೋದು, ಅಲ್ಲಿ ಜನರಿಗೂ ಅನುಕೂಲ ಆಗುವಂಗ ಈ ವರ್ಷ ದೇವಿಯ, ಯಾಕಂದರೆ ಚರಮೂರ್ತಿ ಅಂತ ಏನು ದೇವಿ ಕರಿತೀವಿ, ಆ ಪ್ರಕಾರ ಈ ವರ್ಷ ಸ್ವಲ್ಪ ಎಲ್ಲರ ಅಭಿಪ್ರಾಯದ ಮೇರೆಗೆ ವಿಸ್ತಾರ ಮಾಡಿರ್ತಕ್ಕಂಥದ್ದು ಒಂದು ವಿಶೇಷ ಅನ್ನುವಂಥದ್ದು ಇದೊಂದು ಸಂಗತಿ. ಆಮೇಲೆ ಈ ವರ್ಷ ಗೊತ್ತಿರುವಂಗ ಅತ್ಯಂತ ಸಾಮಾನ್ಯ ವ್ಯಕ್ತಿ ಹಿಡ್ಕೊಂಡು ದೊಡ್ಡ ದೊಡ್ಡ ಶ್ರೀಮಂತರು ಕೂಡ ದೇವಿಗೆ ಸ್ವಮನಸ್ಸಿನಿಂದ ಎಲ್ಲ ರೀತಿಯ ನಮಗೆ ಸಹಕಾರ ಕೊಟ್ಟಾಗ. ಧನದ ರೂಪ ಇರ್ಬೋದು, ಧಾನ್ಯದ ರೂಪ ಇರ್ಬೋದು,
ಆಮೇಲೆ ಅವರು ತಮ್ಮ ಶ್ರಮ ಅಂದ್ರೆ ನಮ್ಮ ಜೊತೆಗೇನೆ ತಿಂಗಳಾನುಗಟ್ಟಲೆ ಬಂದು ಈ ಒಂದು ಸೇವಾ ಕಾರ್ಯನೂ ಕೂಡ ಅವ್ರು ಮಾಡ್ಯಾರ. ಹಿಂಗಾಗಿ ಇದೆಲ್ಲವೂ ಏನಪ್ಪ ಅಂದ್ರೆ ದ್ಯಾಮವ್ವ ಜಾತ್ರೆಯ ವಿಶೇಷತೆಗಳು. ಇದು ಬಿಟ್ಟರೆ ನಿಮಗೆ ಏನು ಕಲ್ಪನೆ ಬರ್ತದೆ, ಎಲ್ಲರೂ ಹೆಚ್ಚು ಕಡಿಮೆ ಇದರಾಗಿರುವಂಥ ದಿನಾಲೂ ಪ್ರವಚನ ಇರ್ತದೆ, ದಿನಾಲೂ ಪ್ರಸಾದ ಇರ್ತದೆ, ದಿನಾಲೂ ದೇವಿ ಆರಾಧನೆ ಬೆಳಿಗ್ಗೆ ಮತ್ತು ಸಾಯಂಕಾಲದ ವಿಶೇಷ ಕಾರ್ಯಕ್ರಮ ಇರ್ತಾವೆ. ನಗರದೊಳಗೆ ವಿಶೇಷವಾಗಿ 3 ದಿವಸದ ಮಹಾಪ್ರಸಾದಕ್ಕೆ ಹಳ್ಳಿಯಿಂದ ಇಲ್ಲಿಂದ ಎಲ್ಲ ಕಡೆ ಜನ ಬರ್ತಾರೆ. ಮೊದಲನೇ ದಿವಸ ರಥೋತ್ಸವ, ಕೊನೆಗೆ 5ನೇ ದಿವಸ ತಾಯಿಯ ಗವಿ ಸೇರುವಂಥ ಕಾರ್ಯಕ್ರಮ. ಇವೆರಡೂ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ನಡೀತವೆ. ಈ ವರ್ಷ ಕಳೆದ ವರ್ಷಕ್ಕಿಂತ ಹೆಚ್ಚು ಇಡೀ ನಗರದೊಳಗನೆ ದೀಪೋತ್ಸವ ಇರ್ತದೆ. ಇಲ್ಲಿ ಎಲ್ಲ ಕಡೆನೂ ಕೂಡ ದೀಪದ ಒಂದು ವಿಶೇಷವಾಗಿ ಲೈಟ್ ವ್ಯವಸ್ಥೆ ಇದೂ ಕೂಡ ಈ ಸಾರಿ ಭಕ್ತರು ಎಲ್ಲರೂ ಸೇರಿಕೊಂಡು ಅದು ಮಾಡಿರ್ತಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮ. ಈ ಥರ ಒಂದಷ್ಟು ಈ ವರ್ಷ ಸಾಕಷ್ಟು ವಿಷಯಗಳು ಕಳೆದ ವರ್ಷಕ್ಕಿಂತ ಹೆಚ್ಚು ಜೋಡಿಸ್ಕೊಂಡಂಗಾಗಿದೆ. ಹೊಸ ಹೊಸ ವಿಷಯಗಳು ಈ ವರ್ಷ ನಮ್ಮ 16ನೇ ತಾರೀಕು ನಮ್ಮ ಸಿದ್ಧಲಿಂಗ ದೇವರು ಏನು ಈ ದೀಪದ ವ್ಯವಸ್ಥೆ ಮಾಡಿದ್ದೀವಿ, ಅದೊಂದು ಉದ್ಘಾಟನೆ ಕಾರ್ಯಕ್ರಮ ಕೂಡ ವಿಶೇಷವಾಗಿ ಮಾಡಲಿಕ್ಕೆ 17ಕ್ಕೆ ದೇವಿ ಜಾತ್ರೆ ಇರ್ತದೆ, 21ಕ್ಕೆ ಕಾಸರ ಜಾತ್ರೆ ಇರ್ತದೆ, 27 ಅದಕ್ಕೆ 27ಕ್ಕೆ ಅದು ಎರಡಕ್ಕೂ ಈ ಒಂದು ದೀಪದ ಅಲಂಕಾರ ಹೆಚ್ಚು ಕಡಿಮೆ ಮುಂದುವರಿತದೆ. ಅದಕ್ಕೆ ಅವರು ಕೂಡ ಆ ಒಂದು ದೀಪೋತ್ಸವದ ಕಾರ್ಯಕ್ರಮ 16ನೇ ತಾರೀಕು ಸಾಯಂಕಾಲ ಬರ್ತಾರೆ. ಅದಕ್ಕೆ ತಾವು ಕೂಡ ಅವತ್ತು ಬರಬೇಕು ವಿನಂತಿ ಮಾಡ್ತೀವಿ. ಅಲ್ಲಿಂದನೇ ಜಾತ್ರೆ ಕಾರ್ಯಕ್ರಮ ವಿಶೇಷವಾಗಿ ನಡೀತಾ 16ನೇ ತಾರೀಕಿನಿಂದ 27ರ ತನಕ ಕಾಸರ ಜಾತ್ರೆ ಇರ್ತದೆ. ಮುಂದೆ ಕಳಸ ನಡೆಸುವಂಥ ಕಾರ್ಯಕ್ರಮ ವಿಶೇಷರಿಗೆಲ್ಲ ಗೊತ್ತೇ ಇರ್ತದೆ. ಈ ವರ್ಷದ ವಿಶೇಷ ಜಾತ್ರೆ ಮಹೋತ್ಸವದ ಬಗ್ಗೆ ಸ್ವಲ್ಪ ವಿವರಣೆಗಳು ಕೊಡಬೇಕಾಗಿದೆ. ಪ್ರತಿ ವರ್ಷ ಅಂಬಾಬಾಯಿ ಗುಡಿಯಿಂದ ಜಾತ್ರೆ ಉತ್ಸವ ಪ್ರಾರಂಭ ಆಗ್ತದೆ. ಈ ವರ್ಷ ಎಲ್ಲರ ಅಭಿಪ್ರಾಯ ಮೇರೆಗೆ, ಊರ ಜನರ ಅಭಿಪ್ರಾಯ ಮೇರೆಗೆ ನಾವು ಹೇಮರೆಡ್ಡಿ ಮಲ್ಲಮ್ಮ ಗುಡಿ ದೇವಸ್ಥಾನದಿಂದ ಜಾತ್ರಾ ಉತ್ಸವವನ್ನು ಪ್ರಾರಂಭಿಸಲು ನಮ್ಮೆಲ್ಲ ಸಮಿತಿಗಳನ್ನು ಒಪ್ಪಿಕೊಂಡು ಈ ವರ್ಷ ಅಲ್ಲಿಂದ ಪ್ರಾರಂಭ ಆಗ್ತದೆ. ಪ್ರಾರಂಭ ಆಗುವುದು ಮುಂಜಾನೆ 8 ಗಂಟೆಗೆ. ಸಾಧಾರಣ ಒಂದು 9-10 ಕಲಾ ವಾದ್ಯ ಮೇಳದೊಂದಿಗೆ ಮೆರವಣಿಗೆ ಪ್ರಾರಂಭ ಆಗ್ತದೆ. ಅಲ್ಲಿಂದ ಪ್ರಾರಂಭ ಆಗಿ ಉತ್ಸವ ಏನದ ಎಲ್ಲ ಕಮಿಟಿಯವರು ಒಂದೊಂದು ಉತ್ಸವಕ್ಕೆ ಒಂದೊಂದು ಸಮಿತಿ ಮಾಡಿಸಿ ಅವರವರ ಜವಾಬ್ದಾರಿ ಮೇಲೆ ಅವರವರು ಮೆರವಣಿಗೆಯನ್ನು ಪ್ರಾರಂಭ ಮಾಡ್ತಾರೆ. ಮಧ್ಯಂತರದೊಳಗೆ 2 ಥರದ ಟಿಫಿನ್, ನೀರು, ಚಹಾ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡ್ರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಮತ್ತು ನಿಮಗೆ ಪ್ರೆಸ್ ರಿಪೋರ್ಟಿಗೆ ಏನಾದರೂ ಬೇಕಾಗಿತ್ತಂದ್ರೆ ನೀವು ಕೇಳ್ಬೋದು, ಅದಕ್ಕೆ ನಾನು ಪ್ರಶ್ನೆ ಕೊಡ್ತೀನಿ. ಈಗ 5 ದಿವಸದ ಕಾರ್ಯಕ್ರಮ ರೀ. ಪ್ರತಿ ದಿವಸನೂ ಏನಾದರೂ ಒಂದು ವಿಶೇಷ ಕಾರ್ಯಕ್ರಮ, ಒಂದು ವಿಶೇಷ ಕಾರ್ಯಕ್ರಮ ಎಲ್ಲನೂ ಅದ. ಕಬಡ್ಡಿ ಮ್ಯಾಚ್ ಅದ, ಕಲಾವಿದರು ಅದಾರ, ರಸಮಂಜರಿ ಅದ, 3 ನಾಟಕ ಅದಾವು, 2 ಬಯಲಾಟ ಅದಾವು ಮತ್ತು ಇನ್ನಿತರ ಕಾರ್ಯಕ್ರಮಗಳು ಅದರೊಳಗೆ ಸೇರ್ಪಡೆ ಆಗ್ಯಾವು. ಇದರ ನಂತರ 6 ಗಂಟೆಗೆ ಸ್ವಾಮಿಗಳದ್ದು ಪ್ರವಚನಗಳು ಅದಾವು. ಕೊನೆ ದಿವಸ ಇಲ್ಲ, ಮಧ್ಯಂತರ 19, 20, 21 ಮಧ್ಯಂತರದೊಳಗೆ ಅದಾವ. 18, 19, 20 ಆಯ್ತು.